This program is sponsored by New Ravi Industries Karshik Mangalore, powered by Polymer Group Mangalore, Shashi Catering Service Baroda, co-sponsored by Bharati Builders Vijay Kaur Road, SLC Jewelers and Diamond House, KS Road Ampankatte, Cycle Agarbatti, B. Devadas Ganapati Pai Enterprises, Alake Mangalore, Nitya Food Products Putturu, ಡಿ ವೇದವ್ಯಾಸ್ ಕಾಮತ್ ಶಾಸಕರು ಮ್ಯಾಂಗ್ಳೂರು, ಗುರ್ಮೆ ಸುರೇಶ್ ಶೆಟ್ಟಿ ಶಾಸಕರು ಕಾಪು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಂದರೆ ಬಿಳಿ ವಸ್ತ್ರವನ್ನು ಧರಿಸಿರುವ ಚಂದ್ರನಂತೆ ಪ್ರಕಾಶಮಾನರಾಗಿರುವಂತಹ 4 ಭುಜಗಳನ್ನು ಹೊಂದಿರುವ ಪ್ರಸನ್ನ ಮುಖನಾದ ಶ್ರೀ ಮಹಾವಿಷ್ಣುವನ್ನು ಧ್ಯಾನಿಸುತ್ತಾ ನಮ್ಮೆಲ್ಲ ವಿಘ್ನಗಳನ್ನು ನಿವಾರಿಸಲಿ ಎಂದು ಪ್ರಾರ್ಥಿಸುತ್ತಾ ನ್ಯೂ ರವಿ ಇಂಡಸ್ಟ್ರೀಸ್ ಪ್ರೆಸೆಂಟ್ಸ್ ನಮ್ಮ ಕುಡ್ಲ ನೃತ್ಯ ಭಜನೆ ಸೀಸನ್ 4ಕ್ಕೆ ಸ್ವಾಗತ ಸುಸ್ವಾಗತ. ಭಜನೆ ನಮ್ಮ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಪರಂಪರೆಗಳಲ್ಲಿ ಒಂದು. ತಾಳ, ಲಯ ಮತ್ತು ಭಜನೆಯೊಂದಿಗೆ ಭಕ್ತರು ಸಮನ್ವಯದಿಂದ ಹೆಜ್ಜೆ ಹಾಕುತ್ತಾ ದೇವರ ನಾಮಸ್ಮರಣೆ ಮಾಡುವ ಕಲಾರೂಪವೇ ನೃತ್ಯ ಭಜನೆ. ಇದು ಶಿಸ್ತು, ಏಕತೆ, ಭಕ್ತಿ ಮತ್ತು ಕಲಾತ್ಮಕತೆ ಒಂದೇ ವೇದಿಕೆಯಲ್ಲಿ ಅನಾವರಣಗೊಳ್ಳುವ ಭಾವೈಕ್ಯತೆ. ನ್ಯೂ ರವಿ ಇಂಡಸ್ಟ್ರೀಸ್ ರಥಬೀದಿ ಮಂಗಳೂರು ಪ್ರಮುಖ ಪ್ರಾಯೋಜಕತ್ವದ ಪಾಲಿಮಾರ್ ಗ್ರೂಪ್, ಶಶಿ ಕ್ಯಾಟರರ್ಸ್, ಭಾರತಿ ಬಿಲ್ಡರ್ಸ್, SLC ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್, ಬಿ ದೇವದಾಸ್ ಗಣಪತಿ ಪೈ ಎಂಟರ್ಪ್ರೈಸಸ್, ನಿತ್ಯ ಫುಡ್ ಪ್ರಾಡಕ್ಟ್ಸ್, ಸೈಕಲ್ ಅಗರ್ಬತ್ತಿ, ಡಿ ವೇದವ್ಯಾಸ್ ಕಾಮತ್ ಮತ್ತು ಗುರ್ಮೆ ಫೌಂಡೇಶನ್ ಸಹ ಪ್ರಾಯೋಜಕತ್ವದ ನೃತ್ಯ ಭಜನೆ ಸೀಸನ್ 4ಕ್ಕೆ ಬಂದಿರುವಂತಹ ಎಲ್ಲ ತಂಡಗಳಿಗೆ, ನಮ್ಮ ಪ್ರೀತಿಯ ತೀರ್ಪುಗಾರರಿಗೆ ಹಾಗೂ ವೀಕ್ಷಕರಿಗೆ ಪ್ರೀತಿಪೂರ್ವಕ ಸ್ವಾಗತ. ಇದೀಗ ಇಂದಿನ ಮೊದಲ ತಂಡವನ್ನು ಸ್ವಾಗತಿಸೋಣ. ಮೊದಲ ತಂಡ ವಸುಂಧರಾ ಕುಣಿತ ಭಜನಾ ತಂಡ ಮಂಜೇಶ್ವರ ಜೂನಿಯರ್. ಇವರನ್ನ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸೋಣ.
ನಿಜಕ್ಕೂ ಅದ್ಭುತವಾದ ಪ್ರದರ್ಶನ. ತಮ್ಮ ಸುಮಧುರ ಕಂಠ, ಲಯಬದ್ಧ ಸಂಗೀತ ಮತ್ತು ಭಕ್ತಿ ಭಾವದ ಗಾಯನದ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಭಗವಂತನ ಸನ್ನಿಧಿಗೆ ಕರೆದೊಯ್ದು ಈ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಇದೀಗ ಈ ತಂಡದ ಪ್ರದರ್ಶನದ ಕುರಿತು ತೀರ್ಪುಗಾರರ ಅಮೂಲ್ಯ ಅಭಿಪ್ರಾಯ ಕೇಳುವ ಸಮಯ. ಅರುಣ್ ಉಳ್ಳಾಲ್, ತಮ್ಮ ಅಭಿಪ್ರಾಯ. ನೀವು ಸಮಯ ಕೊಟ್ಟು ಅಭ್ಯಾಸ ಮಾಡಿ ಒಂದಷ್ಟು ಬೈಗುಳವು ತಿಂದು, ಇದು ನಾನು ಕೇಳದೆ ಹೇಳ್ತೇನೆ, ಏಕೆಂದರೆ ಇಂಥ ಮಕ್ಕಳ ಒಂದಷ್ಟು ತಂಡಗಳನ್ನು ಕಟ್ಟಿಕೊಂಡವ ನಾವು. ಹಾಗಾಗಿ ಒಂದಷ್ಟು ಬೈಗುಳ, ಅಂಚಪ್ಪ ನೋಡು ಇಂಚಪ್ಪ ನೋಡು, ಅದು ಕೆಲವು ಹೀಗೇ ಇರಬೇಕು ಅಂತ, ಯಾಕೆಂದರೆ ನಿಮ್ಮನ್ನು ಬಿಟ್ಟು ಬಿಟ್ಟಿದ್ದಾರೆ ನೋಡಿ. ಬಹುಶಃ ನನಗನಿಸ್ತದೆ ಎಲ್ಲಾದರೂ ಒಂದು ಏಕಾಹ ಭಜನೆ ಆಗುವ ಸಮಯದಲ್ಲಿ ಒಂದು ತಂಡ ಆಬ್ಸೆಂಟ್ ಆದರೆ, ಅಕಲು ಬನ್ನಾಗ ಕಡೆ ಸುಂಡುಗೆ ಆತು ಬರುತ್ತೆ ಎಂಚ ಸುಧಾರ್ ಪುಣಿ ಅಂತಲೇ ಇದ್ದರೆ ಈ ಮಕ್ಕಳನ್ನು ಬಿಟ್ಟು ಬಿಡ್ಬೋದು. ಅಲ್ಲಿಗೆ ಆ 1 ಗಂಟೆ ಆರಾಮಕ್ಕೆ ಸುಧಾರಿಸ್ತಾರೆ. ಅವರ ಒಳಗೆ ಇನ್ವಾಲ್ವ್ಮೆಂಟ್, ಹೊರಗಿನ ಪ್ರಪಂಚವನ್ನೇ ಮರೆತು ಬಿಡ್ತು. ತೀರ್ಪುಗಾರರು ಹೇಗೂ ಬಿಡಿ, ಲೆಕ್ಕಕ್ಕೆ ಇಲ್ಲ. ಆದರೆ ಹೊರಗಿನ ಪ್ರಪಂಚವನ್ನೇ ಬಿಟ್ಟು ಆ ಮಂಡಲ ಮಧ್ಯೆ ಅವರು ಒಂದಷ್ಟು ಕೃಷ್ಣಾನುಸಂಧಾನ ಮಾಡಿದ್ದಿದೆಯಲ್ಲ, ಇದು ನಾವು ಮೆಚ್ಚಲೇಬೇಕಾದಂಥ ಅಂಶ. ಬಹುಶಃ ಶಂಖವಾದನ ಮಾಡಿದ ಅಕ್ಕ ಇಲ್ಲಿ ಶಂಖವೃತ್ತಿನಲ್ಲಿ ಅವಳು ಆರಂಭದಲ್ಲಿ ಆ ಶಂಖಕ್ಕೊಂದು ವೈದ್ಯರುವಳು ಮಾರ್ಯಾರೆ. ಏಕೆಂದರೆ ಅಷ್ಟು ಚಂದ ಪ್ರಾಕ್ಟೀಸ್ ಆಗಿ ಬಂದದ್ದು. ಇಲ್ಲಿ ಆ ಶಂಖ ಕೈ ಕೊಡಬೇಕಾ? ಎಷ್ಟು ಉಸಿರು ಕೊಟ್ಟರು ಬರಲೇ ಇಲ್ಲ ಸ್ವರ. ಮತ್ತು ನನಗೆ ಅವಳು ಶಂಖ ಊದಿದ್ದಕ್ಕಿಂತಲೂ ಅದು ಶಂಖದ ಧ್ವನಿ ಬರೆದಿದ್ದಾಗ ನಾಲಗೆ ಕಚ್ಚಿದ್ದು ಭಾಳ ಚಂದ ಇತ್ತು. ಹಾಗಾಗಿ ಕೊನೆಯಲ್ಲಿ ಅಭ್ಯಾಸ ಮುಖೇನ ಸಿದ್ಧಿ ಲಭ್ಯತೆ ಅಂತ ಹೇಳ್ತಾರೆ. ಮತ್ತೆ ಮತ್ತೆ ಅಭ್ಯಾಸ ಮಾಡಿ 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 ಕೊನೆಯಲ್ಲಿ ಒಲಿದೇ ಒಳ್ತದೆ. ಒಲಿಯದಿದ್ದರೆ ಒಲಿಸಿಕೊಳ್ತೇನೆ ಎನ್ನುವ ಹಠದಲ್ಲಿ ಕೊನೆಯಲ್ಲಿ ನೋಡಿ, ಶಂಖವೇ ನಿನಗೆ ವಶ. ಎಷ್ಟು ಸೊಗಸಾಗಿ ಶಂಖ ಊದಿದ್ದಿ, ನಿಜಕ್ಕೂ ಮೆಚ್ಚಲೇಬೇಕು. ನಾನು ಮೊದಲು ಕಣ್ಣು ಹಾಕಿದ ಆ ಟಮ್ಕಿ ಹುಡುಗನ ಮೇಲೆ ನೋಡಿ ಅಂತ, ಅದರ ಮುಖ ನೋಡಿ ಅಂತೊಮ್ಮೆ. ಆ ಟಮ್ಕಿಯನ್ನು ಹಿಡ್ಕೊಂಡು ಒಂದು ವಿಠಲ ಸಮಪಾದದಲ್ಲಿ ನಿಂತ ಹಾಗೆ ನಿಂತಿದ್ದಾನೆ ಅವನು. ಆ ಟಮ್ಕಿಯನ್ನು ಬಹುಶಃ ಸಮಸ್ಯೆ ಏನಾಗ್ತಿತ್ತು ಅಂದರೆ ಸಂಯೋಜಕರಿಗೆ, ಇಂದುವೇ ಸೈಜ್ದೊಂದು ಹುಡುಗೆ ಟಮ್ಕಿ ಬೊಟ್ಟು ಬೋಡು ಎಂಬುದು ಚಿಂತೆ. ಎಲ್ಲಿಂದ ಹುಡುಕಿ ತಂದಿದ್ದೀರೋ ದೇವರೇ, ಅದೇ ಹಂತಕ್ಕೆ ಅದೇ ಉತ್ಸಾಹಕ್ಕೆ ಅವನ ಬಡಿದುಕೊಂಡದ್ದು ಬಾಗುವ ರೀತಿ ವಯ್ಯಾರೆಲ್ಲ ನೋಡಬೇಕು. ಅಯ್ಯೋ, ಒಮ್ಮೆ ಎತ್ತಿಕೊಳ್ಳೋಣ ಅಂತ ಅನಿಸ್ತದೆ. ಅಂಥ ಮುದ್ದು ಕೃಷ್ಣ, ಮುದ್ದು ಕೃಷ್ಣ ಅಂತ ಹೇಳುವಾಗ ನೆನಪಾಯಿತು, ನೀವು ಗೀತೆಯನ್ನು ಭಾಳ ಜೋಪಾನವಾಗಿ ಆಯ್ಕೊಂಡಿದ್ರಿ ಮರ್ರೆ. ಏಕೆಂದರೆ ಇದು ಸಣ್ಣ ಮಕ್ಕಳು ನೋಡಿ, ಉದ್ದೇಶಪೂರ್ವಕವಾಗಿ 2 ಗೀತೆ, ಮುದ್ದು ರಾಮರ ಬಂಟ, ಈ ಮುದ್ದು ರಾಮರನ್ನು ಇಟ್ಟುಕೊಂಡ ವ್ಯವಹಾರ ಇದು. ಹಾಗಾಗಿ ಅದೇ ಮುದ್ದು ರಾಮರನ್ನು ಇಟ್ಟುಕೊಂಡು ಮುದ್ದು ಎಂಬ ಶಬ್ದವನ್ನು ಬಳಸಿದ್ದು. ಮತ್ತೆ ಆನೆ ಬಂದಿತಮ್ಮ ಹೇಳುವಾಗ ಒಮ್ಮೆ ನಾನು ತಲೆ ತುರಿಸಿದೆ, ಎಂಚಿನ ಮರೆ ಜೋಕುಲ ಆನೆದ ಕಾರ್ಗಲ ಒಂದು ತಕ್ಷಣ ಮರಿ ಆನೆ ಅಂತ ಹೇಳಿಬಿಟ್ರು ಅದನ್ನು ನೋಡಿ. ಆನೆ ಬಂದಿತಮ್ಮ, ಮರಿ ಆನೆ ಬಂದಿತಮ್ಮ ಅಂತ ಹಾಗೆ ಹೇಳುವಾಗ ಮತ್ತೆ ಅಲ್ಲಿ ಆ ಮುಗ್ಧತನ, ಆ ಎಳವೆಯನ್ನು ತಂದಿದ್ದಿದೆ ಅಲ್ಲ. ಹಾಗಾಗಿ ಗೀತೆಗಳ ಆಯ್ಕೆಯಲ್ಲೂ ಒಂದು ಜೋಪಾನತನ ಇತ್ತು ಎಂಬುದನ್ನು ನಾನಂತೂ ಪರಿಗಣಿಸ್ತೇನೆ. ಅಂತೂ ಭಾಳ ಸೊಗಸಾದ ಪ್ರಸ್ತುತಿ, ಖುಷಿಯಾಯಿತು. ಮಕ್ಕಳಿಗೆ ಇನ್ನೂ ಭವಿಷ್ಯ ಇದೆ. ಅಭ್ಯಾಸ ಮುಖೇನ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡುವ ಸದಾವಕಾಶಗಳು ಸಂಪ್ರಾಪ್ತಾಗಲಿ. ಯಾರು ಇದರ ಹಿಂದೆ ಕೆಲಸ ಮಾಡಿದ್ದಾರೋ ಅವರಿಗೊಂದು ಪ್ರತ್ಯೇಕ ಚಪ್ಪಾಳೆ ಕೊಡೋಣ, ಏಕೆಂದರೆ ಅವರ ಪರಿಶ್ರಮ ಇದು. ಮಕ್ಕಳು ಕಂಡ್ರಷ್ಟೇ. ಅಭಿನಂದನೆಗಳು. ಧನ್ಯವಾದಗಳು ಸರ್. ಹಾಗೆಯೇ ಸೌಂದರ್ಯ ಆಳ್ವ, ತಮ್ಮ ಅಭಿಪ್ರಾಯ. ನಮಸ್ತೆ ಮುದ್ದು ರಾಮ ಬಂಟರೇ. ಫಸ್ಟ್ ಆಫ್ ಆಲ್ ಅಕ್ಲೇನು ತಯಾರಿ ಮಂತದ ಅಕ್ಲೆಗೆ ಅಭ್ಯಾಸ ಕೊಡ್ತಿನ ಗುರು ನಿಕ್ಲೆಗೆ ಯಾನು ಮಸ್ತ್ ಅಭಿನಂದನೆ ಪನ್ಪೆ. ಇಟ್ಸ್ ನಾಟ್ ದ್ಯಾಟ್ ಈಸಿ ಈ ತೆಲ್ಯ ಜೋಕ್ಲೇನ್ ಅಕ್ಲೇನು ಒಂಜಿ ಅಕ್ಲ ಕಾನ್ಸಂಟ್ರೇಷನ್ ಕನ್ನರೇನೆ ಒಂಜಿ ಫಸ್ಟ್ ಹಾಫ್ ಆನ್ ಅವರ್ ಪೋ ಒಂಜಿ ಜಾಗೇಡು ಉಂತಾಯರೇನೆ ಆತ ಕಷ್ಟ ಉಂಡು ಜೋಕ್ಲೇನು ಅಂಚಿನಡೆ ಆತ ಒಂಜಿ ಕ್ಲೀನ್ ಕೋಆರ್ಡಿನೇಷನ್ ಅಕಲ್ ಫಸ್ಟ್ ಪ್ರವೇಶ ಮನ್ಪುನಾಗ ಸರ್ಡ ಬಂಡ ಅಯ್ಯೋ ಮೊಕ್ಲೇನು ಜಡ್ಜ್ ಮನ್ಪೋಡ ಎಂಚ ಜಡ್ಜ್ ಮಲ್ಪುನು. ಬಟ್ ಅಕ್ಲಿ ಏರೆಗ್ಲ ಕಮ್ಮಿ ಇಜ್ಜಿ ಪನ್ಪುಲಕ ಒಂಜಿ ಅಕಲ್ನ ಪ್ರಸ್ತುತಿನ ಕೊಡ್ತೇರು. ಮಸ್ತ್ ಖುಷಿ ಆಂಡ್ ಇಂಕ ಮಸ್ತ್ ಅವೇ. ಫಸ್ಟ್ ಆಫ್ ಆಲ್ ನಿಕ್ಲೆ ಗುರು ನಕ್ಲೆಗ್ ಅಕ್ಲೇನು ತಯಾರಿ ಮಲ್ತಿನ ಅಂಚೆನ ಅಕ್ಕಲ್ನ ಶ್ರಮಲ ನಿಕ್ಕಲ್ನ ಶ್ರಮಲ ಪೂರ್ತಿ ಅದು ತೋಜಿಂಡು ಸಾರ್ಥಕತೆ ತಿಕ್ಕಂಡು ಪಂದಿಂಕಾಂಡ್. ಅಭಿನಂದನೆ. ಧನ್ಯವಾದಗಳು ಮೇಡಮ್. ಇದುವರೆಗೆ ಭಕ್ತಿ ರಸದ ಸವಿಯನ್ನ ಉಣಬಡಿಸಿದಂತಹ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ಅದೇ ಭಕ್ತಿಯ ಪರಂಪರೆಯನ್ನ ಮುಂದುವರಿಸಲು ಸಜ್ಜಾಗಿರುವಂತಹ ಮುಂದಿನ ತಂಡ ಬ್ರಹ್ಮಶ್ರೀ ನಾರಾಯಣ ಗುರು ಕುಣಿತ ಭಜನೆ ಗುರುನಗರ ಪದವಿನಂಗಡಿ. ಇವರನ್ನ ಕೂಡ ವೇದಿಕೆಗೆ ಆದರದಿಂದ ಸ್ವಾಗತಿಸೋಣ. ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದೀಗ ನಿಮ್ಮ ಸಮಯ ಆರಂಭ.
ಭಜನೆ ಅಂದರೆ ಕೇವಲ ಸಂಗೀತ ಅಲ್ಲ, ಅದು ಭಕ್ತಿಯ ಅಭಿವ್ಯಕ್ತಿ. ಅಂತಹ ಭಾವಪೂರ್ಣ ಗಾಯನದ ಮೂಲಕ ನಮ್ಮೆಲ್ಲರ ಮನದಲ್ಲಿ ಭಕ್ತಿಯ ಅಲೆಯನ್ನ ಮೂಡಿಸಿದ ಈ ತಂಡಕ್ಕೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ನಿಮ್ಮ ಸೇವೆ ಹೀಗೇನೆ ನಿರಂತರವಾಗಿ ಸಾಗಲಿ ಅಂತ ಹೇಳ್ತಾ, ಈ ತಂಡದ ಭಜನೆಯ ಕುರಿತು ನಮ್ಮ ತೀರ್ಪುಗಾರರಲ್ಲಿ ಓರ್ವರಾಗಿರುವಂತಹ ಸೌಂದರ್ಯ ಆಳ್ವ ತಮ್ಮ ಅಭಿಪ್ರಾಯ. ನಮಸ್ತೆ. ತುಂಬ ಕಲರ್ಫುಲ್ ಆಗಿ ಕಾಣ್ತಿದ್ದೀರಾ, ತುಂಬ ಬ್ರೈಟ್ ಕಲರ್. ನಾರಾಯಣಗುಡು ಭಜನಾ ತಂಡ, ಅದಕ್ಕೆ ತಕ್ಕಂತಹ ಬಣ್ಣದ ಆಯ್ಕೆ ತುಂಬ ಕ್ರಿಯೇಟಿವ್ ಆಗಿದೆ. ಧರಿಸಿದಂಥ ಅಲಂಕಾರ ಆಗಿರ್ಬೋದು, ಹೂ, ಹೇರ್ ಸ್ಟೈಲ್, ಆರ್ನಮೆಂಟ್ಸ್ ಎಲ್ಲ ಕೂಡ ತುಂಬ ಚೆಂದ ಕಾಣ್ತಾ ಉಂಟು. ತಾಳಕ್ಕೆ ಕೂಡ ನಮ್ಮ ತೊಡುಗೆಯ ಕಲರ್ನಲ್ಲಿ ಅಲಂಕಾರ ಕೂಡ ಮಾಡಿದ್ದೀರಾ, ಕ್ರಿಯೇಟಿವ್ ಆಗಿ ತುಂಬ ಚೆಂದ ಕಾಣ್ತಾ ಉಂಟು ಅದು ಕೂಡ. ಮತ್ತು ಎಂಟ್ರಿ ತುಳುನಾಡಿನ ಧ್ವಜವನ್ನು ಇಟ್ಕೊಂಡು ಬಂದಿದ್ದೀರಾ, ಅದು ತುಂಬ ಕ್ರಿಯೇಟಿವ್ ಆಗಿತ್ತು. ಮತ್ತು ಒಂದು ತಂಡದಲ್ಲಿ ನಿಮ್ಮ ಏಜ್ ಲೆವೆಲ್ ಡಿಫ್ರೆನ್ಸ್, ಅಂದರೆ ದೊಡ್ಡವರು ಸಣ್ಣವರು ಕೂಡ ಇದ್ದಾರೆ, ಬಟ್ ನನಗೆ ಅವರ ಡಿಫ್ರೆನ್ಸ್ ಏನು ಕಾಣಲಿಲ್ಲ. ಒಂದೇ ಲೆವೆಲಿಗಿತ್ತು ಅವರ ಪರ್ಫಾರ್ಮೆನ್ಸ್. ಸಣ್ಣವರಾದರೂ ಕೂಡ ಅವರ ಲೆವೆಲಿಗೆ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು. ಅಭಿನಂದನೆಗಳು. ಧನ್ಯವಾದಗಳು ಮೇಡಮ್. ಹಾಗೆಯೇ ಅರುಣುಲಾಲ್ ಸರ್, ತಮ್ಮ ಅಭಿಪ್ರಾಯ. ಸೊಗಸಾದ ಪ್ರಸ್ತುತಿ, ಅಭಿನಂದನೆ. ಬಹಳ ಆಕರ್ಷಕವಾಗಿ ಅವರು ಹೇಳಿದ ಹಾಗೆ, ಸೌಂದರ್ಯ ಆಳುವ ಅವರು ಹೇಳಿದ ಹಾಗೆ, ನಿಮ್ಮ ಸಮವಸ್ತ್ರ ಹೊರಾಂಗಣ ಪ್ರಸ್ತುತಿಗೆ ಬಹಳ ಚಂದ. ಈಗ ಇಲ್ಲೂ ಬಹಳ ಸೊಗಸಾಗಿ ಕಂಡಿತು, ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲಾದರೂ ಒಂದು ಎಕ್ಸ್ಟರ್ನಲ್ ಗ್ರೌಂಡಲ್ಲಿ ಎಲ್ಲಾದರೂ ನೀವು ಪ್ರೆಸೆಂಟ್ ಮಾಡೋದಾದರೆ ಅಲ್ಲಿ ಎದ್ದು ಕಾಣ್ತದೆ, ಕ್ಯಾಮರಾಮನ್ಗೆಲ್ಲ ಭಾಳ ಖುಷಿಯಾಗ್ಬೋದು, ಒಳ್ಳೆ ಕ್ಯಾಪ್ಚರ್ ಆಗ್ತದೆ ಅದು. ಹಾಗಾಗಿ ಒಳ್ಳೆಯ ಜೋಡಣೆ. ಉದ್ದೇಶಪೂರ್ವಕವಾಗಿ ಈ ಹಳದಿ ಬಣ್ಣವನ್ನು ನೀವು ಬಳಸಿದ್ದೀರಿ, ನಿಮ್ಮ ಕೈಯಲ್ಲಿರುವ ರಿಬ್ಬನ್ ತನಕ. ನಾರಾಯಣ ಗುರುಗಳ ಈ ಕುದ್ರೋಳಿಯಲ್ಲಿ ಹೆಚ್ಚಾಗಿ ಕಾಣಲಿಕ್ಕೆ ಸಿಗುವ ಬಣ್ಣ, ಇಲ್ಲಿಗೆ ಹೆಚ್ಚು ಒಪ್ಪುವಂತಹ ಸಮವಸ್ತ್ರ. ಅದಕ್ಕೆ ಪ್ರತ್ಯೇಕವಾಗಿ ನಾನು ಅದನ್ನು ಗುರುತಿಸಿ ಅಭಿನಂದನೆ ಮಾಡ್ತೇನೆ. ಭಕ್ತಿ ಚಲೋ ಭಾಗ್ಯ ಚಲೋ ಶಿರಡಿ ಚಲೋ, ಯಾರದು ಹಾಡಿದು? ಅದ ತಾಳದ ಮೇಲೆ ಆ ಗೀತೆ ಕೂತ ರೀತಿ ಚಂದ. ಬಹಳ ಅದು ಹೇಗಿತ್ತಂದರೆ ಆ ನಡೆಗೆ ತಕ್ಕ ಪದಗಳು ಕೂತಿತ್ತು, ನಡೆಗೆ ತಕ್ಕ. ಭಾಳ ಖುಷಿ ಆಯಿತು ಆ ಗೀತೆಯನ್ನು ತಂದದ್ದು. ಒಳ್ಳೆ ಆಕರ್ಷಕವಾಗಿ ಅದು ಮೂಡಿ ಬಂತು. ಗುರುನಗರವನ್ನು ಮತ್ತೆ ಅಲ್ಲಿ ಕೂಡ ಶಿರಡಿಯ ಗುರುಗಳನ್ನು ನೆನಪಿಸುವಂತಹ ಪ್ರಯತ್ನ ಆಗಿದೆ. ನೀವು ಆ ಧ್ವಜವನ್ನು ಊರಿ ತಂದದ್ದು ಕಲಶದಲ್ಲಿ. ಈ ಗಿಂಡಿ ಕಲಶ ಇದೆ ಅಲ್ಲ, ಅದಕ್ಕೆ ತುಳುನಾಡಿನಲ್ಲಿ ವಿಶೇಷ ಮಹತ್ವ. ಎಲ್ಲ ಶುಭ ಕಾರ್ಯಕ್ಕೂ ಬೇಕು, ಎಲ್ಲ ಶುಭ ಕಾರ್ಯಕ್ಕೂ ಬೇಕು. ಇನ್ನೂ ಮಾತು ಮುಂದುವರಿಸೋಣ. ಶುಭ ಕಾರ್ಯ ಅಲ್ಲ, ಮರಣಂತಹ ಕಾರ್ಯ ಆಗುವಾಗಲೂ ಅಂತ ಗಿಂಡಿ ಬೇಕು. ಅದರಲ್ಲಿ ನೀರಿಡುವ ಕ್ರಮ ಇದೆ ನಮ್ಮಲ್ಲಿ. ದೈವ ತನ್ನ ವಸಯವನ್ನು ಒಪ್ಪಿಸುವುದಕ್ಕೆ ಸೀರ್ಥ ಅಂತ ಹೆಸರು. ಪದಿನಾಜಿ ಕಟ್ಟಲೆಡ ಅಕೇರಿದ ಆಗ ದೈವ ಆಯುಧ ಮುಟ್ಟಿ ಸೀರ್ತಕ್ಕೆ ಅನುಗ್ರಹ ಕೊಡುವುದು ಇದೇ ಗಿಂಡಿಗೆ. ಹಾಗಾಗಿ ಈ ಕಲಶ ಎಂಬುವ ಸಮೃದ್ಧಿಯ ಲಕ್ಷಣವಾದದ್ರಲ್ಲಿ ತುಳುನಾಡ ಧ್ವಜವನ್ನು ಊರಿದ್ದೀರಿ ಅಂತ ಹೇಳಿದರೆ, ಆಹಾ ಎಂತಹ ಸಂದೇಶ ಕೊಟ್ಟು ಬಿಟ್ರಪ್ಪ, ಎಂತಹ ಸಂದೇಶ ಕೊಟ್ಟು ಬಿಟ್ರಿ, ಮೆಚ್ಚಬೇಕು. ಇದು ನಾವು ಬಹಳ ಗಂಭೀರವಾಗಿ ಮತ್ತು ಗೌರವಪೂರ್ವಕವಾಗಿ ಇದನ್ನು ಪರಿಗಣಿಸ್ತೇವೆ. ವಿಶೇಷವಾಗಿ ಈ ಒಂದು ಭಜನಾ ತಂಡ ರಚನೆ ಮಾಡಿದಂತಹ ಭಜಕ ನನ್ನ ವಿದ್ಯಾರ್ಥಿ, 10ನೇ ತರಗತಿಯಂತಹ ಭಜಕ. ಈ ತಂಡವನ್ನು ರಚನೆ ಮಾಡಿದಂತ ಭಜಕ ನಮ್ಮ ಕಾರ್ತಿಕ್ ಶೆಟ್ಟಿಗಾರ್. ನಾನು ಏನು ಕಲಿಸಿದೆನ ಅದನ್ನು ಅವರೀಗ ಮಾದರಿಯಾಗಿ ಅದನ್ನು ಮಾಡಿಸಿದ್ದಾರೆ. ಇನ್ನು ಮುಂದೆ ಖಂಡಿತ ನಿಮ್ಮ ಮಾತು ಅದು ಅವರಿಗೂ ಪ್ರೇರಣೆ ಆಗುತ್ತೆ, ನಮಗೂ ಪ್ರೇರಣೆ ಆಗುತ್ತೆ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಎಲ್ಲ ತಂಡದಲ್ಲಿ ಗುರುಗಳು ಹೇಳಿದಷ್ಟೇ ನಿಯಮಕ್ಕೆ ಸೀಮಿತವಾಗಿರುತ್ತೆ ತಂಡ. ಇವತ್ತು ಖುಷಿ ಆಗುತ್ತೆ. ಈ ಬದಲಾವಣೆ ತಂದವರು ಯಾರಂತ ಹೇಳಿದ್ರೆ ಈ ತಂಡದ ನಿರ್ವಾಹಕರು. ಅವರಿಗೆ ನಿಜವಾಗಿ ಇದು ನನಗೂ ಗೊತ್ತಿಲ್ಲ ಈ ರೀತಿ ಮಾಡ್ತಾರಂತ. ಪರವಾಗಿಲ್ಲ, ಅವ್ರಿಗೆ ಎಷ್ಟು ಗೊತ್ತುಂಟು ಅಷ್ಟು ಈ ವೇದಿಕೆ ಒಂದು ಅದು ಕಲ್ಪಿಸಲಿಕ್ಕೆ ಆಯಿತು. ನಮ್ಮ ಕುಡ್ಲದ ಒಂದು ವಿಶೇಷ ತಂತ್ರ ಇದು. ಇಲ್ಲಿ ಒಂದು ಬದಲಾವಣೆಗೆ ನಮಗೆ ಒಂದು ಅವಕಾಶ ಸಿಕ್ತು, ಆ ನಿರ್ವಾಹಕರಿಗೆ ಒಂದು ಜವಾಬ್ದಾರಿ ಅಂತ ನಮ್ಮ ಕುಡ್ಲದಲ್ಲಿ ಸಿಕ್ತು. ಇದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಹಾಗಾಗಿ ನಿಮ್ಮ ಮಾತಿಗೆ ಚಿರಋಣಿ ಸರ್. ನಾವು ನಮ್ಮ ಕುಡ್ಲದಲ್ಲಿ ಕುಡ್ಲತನ ತಂದ್ರಿ ನೀವು, ಕುಡ್ಲತನ ಖಂಡಿತ ಮೆಚ್ಚಬೇಕು. ಒಳ್ಳೆಯ ಜವಾಬ್ದಾರಿ, ಮುಂದಕ್ಕೆ ಅನೇಕರನ್ನು ಬೆಳೆಸುವ ಅವಕಾಶ ನಿಮಗಾಗಲಿ. ಬಹಳ ಸೊಗಸಾದ ಪ್ರಸ್ತುತಿ, ಅಭಿನಂದನೆ. ಧನ್ಯವಾದಗಳು. ಒಂದು ಭಕ್ತಿಮಯ ಪ್ರದರ್ಶನದ ಸುಂದರ ಕ್ಷಣಗಳಿಗೆ ತೆರೆಬಿದ್ದಿದೆ. ಇದೀಗ ಮತ್ತೊಂದು ಭಕ್ತಿಯ ಅಲಿಯನ್ನ ನಮ್ಮೆದುರು ತರಲಿರುವಂತಹ ಮುಂದಿನ ಭಜನಾ ತಂಡ ಶ್ರೀ ಛಾಯಾಸುತ ಭಜನಾ ತಂಡ ಮಂಜೇಶ್ವರ. ಇವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ.
ಅಯೋಧ್ಯೆ ಕಂದ ನಮ್ಮ ರಾಮಾಲಲ್ಲ. ಸಂಗೀತ, ಶ್ರುತಿ, ಲಯ ಮತ್ತು ಭಕ್ತಿ ಭಾವ ಈ ನಾಲ್ಕರ ಸುಂದರ ಸಂಗಮವನ್ನು ನಾವು ಈ ತುಂಡದ ಪ್ರದರ್ಶನದಲ್ಲಿ ಕಂಡಿದ್ದೇವೆ. ತಮ್ಮ ಅತ್ಯುತ್ತಮ ಭಜನೆಯ ಮೂಲಕ ಕಾರ್ಯಕ್ರಮದ ಮೆರುಗನ್ನ ಇನ್ನಷ್ಟು ಹೆಚ್ಚಿಸಿದ ತಂಡಕ್ಕೆ ನಮ್ಮ ಅನಂತ ಧನ್ಯವಾದಗಳು. ಭಗವಂತನ ಕೃಪೆ ಸದಾ ನಿಮ್ಮೊಂದಿಗಿರಲಿ ಅಂತ ಹಾರೈಸುತ್ತಾ ಈ ತಂಡದ ಪ್ರದರ್ಶನದ ಬಗ್ಗೆ ಅರುಣ್ ಉಳ್ಳಾಲ್ ಸರ್ ತಮ್ಮ ಅಭಿಪ್ರಾಯ. ಆ ಹೆಸರು ಬಹಳ ಸೊಗಸು, ಛಾಯಾಸುತ. ಯಾರದು ಛಾಯಾಸುತ? ಈ ಛಾಯಾಸುತ ಅಂದರೆ ಯಾರು? ನಾವು ದಶರಥ ಸುತ್ತ ಕೇಳಿದ್ದೇವೆ, ವಸುದೇವ ಸುತ್ತ. ಅಮ್ಮ ಛಾಯಾದೇವಿ, ತಂದೆ ಸೂರ್ಯ. ಛಾಯಾ ಮಾರ್ತಾಂಡ ಸಂಭೂತಂ. ಮಾರ್ತಾಂಡ ಅಂದರೆ ಸೂರ್ಯ, ಹೌದಾ? ಎಲ್ಲಾದರೂ ನಿಮಗೆ ಆ ಶ್ಲೋಕ ತರ್ಬೋದಿತ್ತು, ಛಾಯಾಸುತ ಅಂತ ಹೆಸರಿಟ್ಟು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ. ನೋಡಿ, ಹೆಸರು ಬಂತು ನೋಡಿ ನಿಮ್ಮ ತಂಡದ, ಹೌದಾ? ಮುಂದಕ್ಕೆ ಇದನ್ನು ಜೋಡಿಸ್ಕೊಳ್ತೀರಾ? ಎಲ್ಲೋ ಒಂದು ಮಂಗಳವೋ ಅದು. ಈ ಮಂಗಳವನ್ನು ಗಣಪತಿಗೆ ಕೊಡಬೇಕು ಅಥವಾ ಇವರಿಗೆ ಕೊಡಬೇಕಂತೇನಿಲ್ಲ. ನಿಮ್ಮ ಆರಾಧ್ಯ ದೇವರಾಗಿರುವಂತಹ, ಮಂದಿರದ ದೇವರಾಗಿರುವಂತಹ, ಸ್ಥಳೀಯ ದೇವರಾಗಿರುವಂತಹ ಛಾಯಾ ಸುತನಾಗಿರುವ ಶನೇಶ್ವರನಿಗೆ ಮಂಗಳವನ್ನು ಅರ್ಪಿಸಿ. ಆರಂಭದಲ್ಲಿ ಆ ಟಮ್ಕಿಯ ಧ್ವನಿಯಲ್ಲಿ ನೀವು ಓಂಕಾರ ಹೇಳಿದ್ದು ಚಂದ. ನಿಮ್ಮ ಸ್ವರ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಕಂಜೂರದ ಧ್ವನಿ ಪ್ರಾರಂಭ ಆಗಿತ್ತು, ಹೌದಾ? ಒಮ್ಮೆ ಅದು ಮತ್ತೊಮ್ಮೆ ಬಹುಬೇಡಿಕೆಯಿಂದ ಒಮ್ಮೆ ಮಾಡಿ. ತಂಡದ ಶಿಸ್ತು ಹೇಗುಂಟು ಅಂತ ಹೇಳುವುದಕ್ಕೆ ಈ ಒಂದು ಭಾಗ ಸಾಕು. ಬಹಳ ಸೊಗಸು, ಇಷ್ಟ ಆಯಿತು. ಇದೊಂದು ಹೊಸತು. ಜೊತೆಗೆ ಕೊನೆಯಲ್ಲಿ ಮಂಗಳದ ಹೊತ್ತಿಗೆ ಓಂಕಾರವನ್ನು ಬಳಸುವಾಗ ವಿಠಲ ವಿಠಲ ಹೇಳುವಾಗ ಮತ್ತೆ ವಿಠಲ, ಅಲ್ಲಿ ವೈವಿಧ್ಯತೆ ತಂದಿರಿ. ವಿಠಲನ ಹೆಸರಲ್ಲಿ ಒಂದು ಸ್ಲೋ ಹಾಡಿದರೆ ಒಂದು ಸ್ಪೀಡ್ ಹಾಡುವ ಮೂಲಕ ಇದು ವರ್ಕ್ ಮಾಡಿದ್ದೀರಿ ಎಂಬುದನ್ನು ತೋರಿಸ್ತದೆ. ಇದರ ಹಿಂದೆ ಕ್ರಿಯೇಟಿವ್ ವರ್ಕ್ ಆಗಿದೆ, ಸುಮ್ಮನೆ ಎದ್ದುಕೊಂಡು ಬಂದದಲ್ಲ. ಟೀಮ್ ಇಟ್ಟುಕೊಂಡು ಸೂಕ್ಷ್ಮವಾಗಿ ನೋಡಿ ವರ್ಕ್ ಮಾಡಿದ್ದಾರೆ ಎಂಬುದನ್ನು ನಾನಂತೂ ಪರಿಗಣಿಸ್ತೇನೆ. ನಾನಂತೂ ಅಭಿನಂದನೆ, ಧನ್ಯವಾದಗಳು ಸರ್. ಹಾಗೆಯೇ ಸೌಂದರ್ಯ ಆಳ್ವವರ ಅಭಿಪ್ರಾಯ. ನಮಸ್ತೆ. ಮೊದಲಿಗೆ ಗಣೇಶ ಸ್ತುತಿ ತುಂಬ ಚೆನ್ನಾಗಿ ಹಾಡಿದ್ರ.
ಅಂದರೆ ಏನೋ ಒಂಥರ ಡಿಫ್ರೆಂಟ್ ಇತ್ತು ಎಲ್ಲ ಗಣೇಶ ಸ್ತುತಿಗಿಂತ ತುಂಬ ಚಂದ ಮೂಡು ಬಂತು ಆ್ಯಕ್ಚುಲಿ. ಅದೇ ನೃತ್ಯ ಮಾಡ್ಬೋದಿತ್ತೇನೋ ಅಂತ ನನಗೂ ಕೂಡ ಅನಿಸಿತ್ತು. ನನಗೆ ಇಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡುವ ಅಂತ ಆಯಿತು. ಎದ್ದು ನಿಂತು ಕುಣಿತ ಮಾಡ್ತಿದ್ರೆ ಇನ್ನೂ ಚಂದ ಬರ್ತಿತ್ತು ಅದೊಂದು. ಮತ್ತು ನಿಮ್ಮ ಇನ್ವಾಲ್ವ್ಮೆಂಟ್ ನನಗೆ ತುಂಬ ಇಷ್ಟ ಆಯಿತು. ಸರ್ ಆಲ್ರೆಡಿ ಹೇಳಿದರು, ಎಲ್ಲರ ಇನ್ವಾಲ್ವ್ಮೆಂಟ್ ಇತ್ತು, ಭಜನೆಗೆ ಇನ್ವಾಲ್ವ್ಮೆಂಟ್ ಇತ್ತು. ಪರ್ಸ್ನಲಾಗಿ ನೀವು ಎಂಜಾಯ್ ಮಾಡಿಕೊಂಡು ಭಜನೆ ಮಾಡಿದ್ದೀರಾ, ನೃತ್ಯ ಮಾಡಿದ್ದೀರಾ, ಅದೊಂದು ಇಷ್ಟ ಆಯಿತು. ರಿದಮ್ ಅಂತ ಬಂದರೆ ಸೇಮ್ ರಿದಮಲ್ಲಿ ಹೋಗಲಿಲ್ಲ ನೀವು, ಅದೊಂದು ಇಷ್ಟ ಆಯಿತು. ಎಲ್ಲೂ ಬೋರ್ ಅಂತ ಆಗಲಿಲ್ಲ, ಡಿಫ್ರೆಂಟಾಗಿ ಫಸ್ಟಿಂದ ಲಾಸ್ಟ್ ಡಿಫ್ರೆಂಟ್ ರಿದಮಲ್ಲಿ ತಗೊಂಡು ಹೋದ್ರಿ, ಅದೊಂದು ಖುಷಿ ಆಯಿತು. ಸಾಂಗ್ಸ್ ಕೂಡ ತುಂಬ ವೆರೈಟಿ ಆಗಿತ್ತು, ಸೆಲೆಕ್ಷನ್ ಒಳ್ಳೆಯದಿತ್ತು. ಮತ್ತು ಹುಡುಗಿಯರ ಬಿಂದಿ ಹಾಕಿದ ಸ್ಟೈಲ್ ನಂಗೆ ತುಂಬ ಇಷ್ಟ ಆಯಿತು, ಚೆಂದ ಆಗಿದೆ ಅದು ಹಾಕಿದ್ದು. ನೃತ್ಯದಲ್ಲಿ ಕೂಡ ಅಷ್ಟೇ, ಅಭಿನಂದನೆಗಳು. ಧನ್ಯವಾದಗಳು ಮೇಡಮ್. ಸಂಗೀತದ ಸೊಗಡು, ಭಕ್ತಿಯ ಪರಿಮಳ ಮತ್ತು ನಾಮಸ್ಮರಣೆಯ ಸವಿಯನ್ನ ಮತ್ತೊಮ್ಮೆ ಸವಿಯುವ ಸಮಯ ಬಂದಿದೆ. ಮುಂದಿನ ಭಜನಾ ತಂಡ ಶ್ರೀನಿವಾಸ್ ಭಜನಾ ಮಂಡಳಿ ಕೊಡೆತ್ತೂರು ಗುತ್ತು. ಇವರನ್ನ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸೋಣ. ವಂದಿಪೆ ವಂದಿಪೆ ಗಣನಾಥ ಮೊದಲು ವಂದಿಪೆ
ಮೆಚ್ಚಿನ ಭಜನಾ ಸೇವೆಯ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಭಕ್ತಿಯ ಸಾಗರದಲ್ಲಿ ತೇಲಿಸಿದ ಈ ತಂಡಕ್ಕೆ ವಿಶೇಷ ಅಭಿನಂದನೆಗಳು. ನಿಮ್ಮ ಭಜನೆ ಎಲ್ಲರ ಮನಸ್ಸಿನಲ್ಲಿ ಒಂದು ವಿಶೇಷ ಅನುಭವವನ್ನು ಮೂಡಿಸಿದೆ. ಈ ಸುಂದರ ಪ್ರದರ್ಶನಕ್ಕಾಗಿ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ತಂಡದ ಪ್ರದರ್ಶನ ಬಗ್ಗೆ ಸೌಂದರ್ಯ ಆಳ್ವ ತಮ್ಮ ಅಭಿಪ್ರಾಯ. ನಮಸ್ತೆ. ಊಟ ಮಾಡಿದ್ರಾ? ಇಲ್ಲ, ಊಟ ಮಾಡಲಿಲ್ವಾ? ನಾನು ಅನ್ಕೊಂಡೆ ಗಟ್ಟಿ ಊಟ ಆಗಿ ಆ ಎನರ್ಜಿ ಎಲ್ಲ ಇಲ್ಲಿ ತೋರಿಸ್ತಿದ್ದೀರಾ ಅಂತ. ಅಷ್ಟು ಚಂದ ಇತ್ತು ಎನರ್ಜಿ, ಫುಲ್ ಎನರ್ಜಿ, ಫಸ್ಟ್ ಟು ಲಾಸ್ಟ್. ತುಂಬ ಅದ್ಭುತವಾಗಿತ್ತು ನಿಮ್ಮ ಎನರ್ಜಿ ಲೆವೆಲ್. ಕಾಸ್ಟ್ಯೂಮ್ ಆಗಿರ್ಬೋದು, ಕೋಆರ್ಡಿನೇಷನ್ ಆಗಿರ್ಬೋದು, ಎಲ್ಲೂ ನನಗೆ ಕೋಆರ್ಡಿನೇಷನಲ್ಲಿ ಕೂಡ ಮಿಸ್ಪ್ಲೇಸ್ ಕಾಣಿಸ್ಲಿಲ್ಲ, ಅದ್ಭುತವಾಗಿತ್ತು. ಒಂದು ವಿಷಯ ಏನಂದರೆ ಕಂಜೂರ ತುಂಬ ಚೆನ್ನಾಗಿ ಬಾರಿಸಿದ್ರು ಆ್ಯಕ್ಚುಲಿ. ಅದು ಫಸ್ಟ್ ಇದು ತಾಂಡವ ಪ್ರಸ್ತುತಿ ಇನ್ನೊಮ್ಮೆ ಪ್ಲೇ ಮಾಡ್ಬೋದಾ? ಫಸ್ಟಿಗೆ ಹಾಡಿದಂಥ ಬೀಯಿಂಗ್ ಅ ಡಾನ್ಸರ್, ಆ ತಾಂಡವ ಅಂದರೆ ಅದೊಂದು ಕೇಳುವಾಗನೇ ಮೈ ಒಂದರ ರೋಮಾಂಚನ. ತುಂಬ ಅದ್ಭುತವಾಗಿ ಬಾರಿಸಿದ್ರು ಅವರು. ಆದರೆ ಭಜನೆಯಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗ್ಬೋದಿತ್ತಾ ಅಂತ ಅನಿಸ್ತಿತ್ತು ನನಗೆ. ನೆನಪಾದಾಗ ಅಮ್ಮ ಇರಿನ ಜೋಕುಲಿಂಕಲ್ ಒಂದೊಂದು ಲೈನ್ ಮಧ್ಯದಲ್ಲಿ ಕಾಣಿಸ್ತಿತ್ತು. ಕಂಟಿನ್ಯೂಸ್ ಆಗಿ ಭಜನೆಯಲ್ಲಿ ಇನ್ವಾಲ್ವ್ ಆಗಬೇಕಿತ್ತೇನೋ ಅಷ್ಟೇ. ಅಭಿನಂದನೆಗಳು. ಧನ್ಯವಾದಗಳು ಮೇಡಮ್. ಹಾಗೆಯೇ ಅರುಣ್ ಉಳಾಸರ್ ತಮ್ಮ ಅಭಿಪ್ರಾಯ. ನಮಸ್ತೆ. ಶಂಖ, ತಾಳ, ಓಂಕಾರ ಸಮ್ಮಿಲಿತ ಪ್ರಾರಂಭ. ನಿಮ್ಮ ಪ್ರಾರಂಭದಲ್ಲಿ ಹಾಗೆ ಇತ್ತು, 3 ಬಹಳ ಶ್ರುತಿಬದ್ಧವಾಗಿ ಜೋಡಣೆ. ಎಷ್ಟೋ ಸಲ ಏನಾಗ್ತದೆ ಅಂತ ಹೇಳಿದರೆ, ತಾಳದ ಪೆಟ್ಟು ಬಿದ್ದಾಗ ಓಂಕಾರ ಎಲ್ಲೋ ಬೇರೆ ಶ್ರುತಿಯಲ್ಲಿರ್ತದೆ, ಬೇರೆ ಸ್ತರದಲ್ಲಿರ್ತದೆ. ಇನ್ನು ಶಂಖ ಸ್ವಲ್ಪ ಏರು ಧ್ವನಿಯಲ್ಲಿ ಬಂದಿರ್ತದೆ. ಇದು ಹಾಗಲ್ಲ, ಒಳ್ಳೆ ಹಾರ್ಮೋನಿಯಂನ ಶ್ರುತಿ ಹಿಡಿದು 3 ಒಟ್ಟಿಗೆ ಪ್ಲೇ ಮಾಡಿದಾಗಿತ್ತು. ಹಾಗಾಗಿ ಇದು ಎಲ್ಲರಿಂದ ಸಾಧ್ಯ ಇಲ್ಲ, ಇದು ನಿಮಗಿರುವ ದೊಡ್ಡ ಶಕ್ತಿ. ಅದಕ್ಕೆ ನಿಮಗೆ ಅಭಿನಂದನೆ. ನನಗೆ ಆಶ್ಚರ್ಯ ಆದದ್ದು, ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಭಜನೆಯ ಸಾಹಿತ್ಯದ ಕಡೆಗೆ ತುಂಬ ಒಲವು ನಮ್ಮ ಬಗ್ಗೆ. ನೀವು ಜಗತ್ಪ್ರಸಿದ್ಧವಾದಂತಹ ಗಣಪತಿ ಸ್ತುತಿ, ವಂದಿಪೆ ನಿನಗೆ ಗಣನಾಥ, ಏನೆಲ್ಲ ರಾಗಗಳನ್ನು ಕೇಳಿದ್ದೇನೆ ನಾಡು. ವಂದಿಪೆ ಅಲ್ಲಿಂದ ತೊಡಗಿ ವಂದಿಪೆ ನಿನಗೆ ಅಲ್ಲಿಯ ತನಕ ಏರು ಧ್ವನಿಯಲ್ಲೂ ಆಗ್ತದೆ, ಬಹಳ ಕಳಗಿನ ಧ್ವನಿಯಲ್ಲೂ ಹಾಡಲಿಕ್ಕೂ ಸಾಧ್ಯ. ಆದರೂ ನೀವು ಇಲ್ಲಿ ಆ ಗೀತೆಯನ್ನು ಹೊಸ ಒಂದು ರಾಗದಲ್ಲಿ ಪ್ರಸ್ತುತಪಡಿಸಿದಿರಿ, ಅದು ಖುಷಿಯಾಯಿತು. ಇದು ಹೊಸತನ. ಇದು ಬೇಕಾಗಿರುವುದು ನನ್ನಂಥ ಒಬ್ಬ ಸೃಜನಶೀಲ ಮನಸ್ಸು ನಿರೀಕ್ಷೆ ಅಪೇಕ್ಷಿಸುವುದು ಇದನ್ನೇ. ಅದಕ್ಕಾಗಿ ಆ ಹೊಸತನ ನಮ್ಮಲ್ಲಿ ಕುಣಿತ ಭಜನ ತಂಡಗಳಿವೆ, ನಾವೇ ನಿಭಾವಣೆ ಮಾಡುವಂಥದ್ದು. ನಮ್ಮ ಕುಣಿತ ಭಜನ ತಂಡದಲ್ಲಿ ಸರ್ವೇ ಸಾಮಾನ್ಯವಾಗಿ ತುಳು ಪದ್ಯ ಪಾಡ್ಗನ ಅಂತ ಹೇಳುವಾಗ ಮಕ್ಕಳು ಹೇಳೋದು ಅಮ್ಮ ಇರೇನ ಜೋಕುಲೆಂಕಲು ಪಾಡು ಸರ ಉಪುಡ 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 ಅವಡು. ಅದೇ ಅಮ್ಮ ಇರೆನ ಜೋಕುಲೆಂಕುಲು ಭಜನೆ ಮಲ್ಪುವಯೇ ಇದೊಂದು. ಅಥವಾ ಅಮ್ಮ ಇರೆನ ಜೋಕುಲೆಂಕುಲು ಭಜನೆ ಮಲ್ಪುವಯೇ ಕೂತು ಹಾಡುವಾಗ ಒಂದು, ಹೀಗೆ ಹಾಡುವಾಗ. ಆದರೆ ನೀವು ಹಾಡಿದ್ದು ಇದೆರಡನ್ನೂ ಹೊರತುಪಡಿಸಿ ಹೊಸ ರಾಗದ ಪರಿಚಯ ಆ ಗೀತೆಗೆ. ಅದರಲ್ಲಿ ಆ ತಾಳಮೇಳ ಪಾಡೊಂದನ್ನು ಆ ರಾಗಕ್ಕೆ ಒಗ್ಗಿಸಿಕೊಂಡ ರೀತಿ ಉಂಟಲ್ಲ, ವಾ ವಾ ವಾ, ಭಾಳ ಖುಷಿಯಾಯಿತು. ಇದು ಇಂಥ ಕ್ರಿಯೇಟಿವ್ ವರ್ಕ್ಗಳು ಬೇಕು ಭಜನೆ ಯಶಸ್ಸು. ಈ ಯಶಸ್ಸಿನ ಹಿಂದೆ ನಿಮ್ಮ ಗುರುಗಳ ದೊಡ್ಡ ಮುದ್ರೆ ಇದೆ ಅಂತ ನನಗೆ ಗೊತ್ತಿದೆ, ಅದಕ್ಕೆ ಕೈ ಮುಗಿತೇನೆ. ಅಭಿನಂದನೆಗಳು, ಶುಭ ಆಗಲಿ. ಧನ್ಯವಾದಗಳು ಸರ್. ಇಂದಿನ ಭಕ್ತಿಮಯ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಭಗವಂತನ ನಾಮಸ್ಮರಣೆ ನಮ್ಮೆಲ್ಲರ ಬದುಕಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂಬ ಪ್ರಾರ್ಥನೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಭಕ್ತಿ ಭಾವ ಮತ್ತು ಸಂಗೀತದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮಕುಲ ನ್ಯೂಸ್ 24/7. ಇದು ವಿಶ್ವಾಸದ ಪ್ರತಿಬಿಂಬ.